ವೆಲ್ಕಮ್ ಟು ಶೀಲಾ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ಗೆ. ನಾವು ಸೆಕೆಂಡ್ ಡೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ನಾವು ಬೋಟ್ ಸಫಾರಿಗೆ ಹೋಗ್ಬೇಕು ಅಂತ ಹೊರಟ್ವಿ. ನಾವು ಬೋಟ್ ಸಫಾರಿಗೆ ಹೋಗಿ ಬಸ್ಸಲ್ಲಿ ಹೋಗಬೇಕು. ಅವ್ರದ್ದು ಗೌರ್ಮೆಂಟ್ ಬಸ್ ಇರೋದ್ರಿಂದ ನಾವು ಫಸ್ಟ್ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಬೋಟ್ ಸಫಾರಿಗೆ ಮುಂಚೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಬುಕ್ಕಿಂಗ್ ಇಲ್ಲ ಅಂದರೆ ಹಾಲಿಡೇ ಟೈಮಲ್ಲಿ ಹೋದರೆ ತುಂಬ ಕ್ರೌಡ್ ಇರುತ್ತೆ. ಸೊ ನೀವು ಮುಂಚೆನೇ ಬುಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಮುಂಚೆ ಬುಕ್ ಮಾಡ್ಕೊಂಡಿರೋದ್ರಿಂದ ನಮಗೇನಷ್ಟು ಪ್ರಾಬ್ಲಮ್ ಆಗಲಿಲ್ಲ. ತುಂಬ ಕ್ರೌಡ್ ಇರುತ್ತೆ. ನಮ್ಮ ಬೋಟ್ ಸ್ಟಾರ್ಟ್ ಆಯಿತು. ಇದು ಬೋಟ್ ಮುಗಿಸ್ಕೊಂಬರಕ್ಕೆ ಅರೌಂಡ್ ಏನಿಲ್ಲ ಅಂದರೆ 2 to 3 hours ಬೇಕಾಗುತ್ತೆ. ಬಟ್ ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿದ್ದು, ಬರ್ಡ್ಸ್ ಮತ್ತು ಅನಿಮಲ್ಸ್ ಎಲ್ಲ ಕಂಡು. ಬಟ್ ತುಂಬ ದೂರ ಇರೋದ್ರಿಂದ ನಮಗೆ ಫೋಟೋ ಎಲ್ಲ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅಲ್ಲಿ. ನೆಕ್ಸ್ಟ್ ಹೋಗಿದ್ದು ಮಸಾಲ ಮತ್ತು ಹಣ್ಣುಗಳು ಬೆಳೆಯೋ ತೋಟಕ್ಕೆ ಹೋದ್ವಿ. ಏಲಕ್ಕಿ ಗಿಡ. These trees all are covered with the black pepper, the creeper. ದಾರಿ ಮಧ್ಯೆ ಟೀ ಎಸ್ಟೇಟು ತುಂಬ ಚೆನ್ನಾಗಿತ್ತು. ಹಾಫ್ ರೋಡ್ ಜೀಪ್ ಸಫಾರಿ ಹೋಗಿದ್ವಿ. ಈ ಸಫಾರಿ ಅಂತೂ ತುಂಬ ಚೆನ್ನಾಗೇ ಇತ್ತು. ನ್ಯೂ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಯ್ತು. ಜೀಪಲ್ಲಿ ನಾವು ಸಫಾರಿ ಬಂದಾಗ ಈ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಗಾಡಿಗಳೆಲ್ಲ ಬರಲ್ಲ, ಜೀಪಲ್ಲಿ ಬಂದ್ರೆ ಚೆನ್ನಾಗಿರೋದು. ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.